ಒಂದೊಂದು ತಿನ್ನ ಕುಡ್ಕೊ ಇವ್ರು ತಿನ್ನೋದು ಒಟ್ಕೊಂದಿನ ಕುಡ್ಕೊ ಫ್ರೆಂಡ್ಸ್, ಇವತ್ತು 8 ದಿನಕ್ಕೆ ಇರೋದು ಅವನಿ ಜಾತ್ರೆ. ಹಾಗಾಗಿ ಇವತ್ತಿಂದಾನೇ ನಾವು ಈ ಒಂದು ವಾರ ಫುಲ್ಲು ಅವನಿಗೆ ವಿಸಿಟ್ ಮಾಡಿ ಅಲ್ಲೆಲ್ಲ ಏನೇನು ಅಂಗಡಿಗಳು ಸೇರಿದಾವೆ ಅಂತ ಅಪ್ಡೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಾನು ನಮ್ಮ ಫ್ರೆಂಡ್ಸು ತಿಳಿಸ್ಕೊಡ್ತೀರಿ. ಬನ್ನಿ ಮೊದಲಿಗೆ ಅವನಿ ಒಳಗೆ ಎಂಟ್ರಿ ಆಗೋಣ. ಏನೆಲ್ಲ ಅಂಗಡಿಗಳು ಸೇರಿದಾವೆ ಅಂತ ನೋಡೋಣ. ಫಸ್ಟ್ ಎಗ್ ರೈಸ್ ಅಂಗಡಿ, ಬುರ್ಗುಗ್ಲ ಅಂಗಡಿ ಸೇರಿದ್ವು. ಮತ್ತು ಇನ್ನಷ್ಟು ಅಂಗಡಿಗಳು ಸೇರಿದ್ವು. ಕತ್ಲಾಗಿರೋದ್ರಿಂದ ಮುಚ್ಚಾಕಿದ್ರು. ಆಮೇಲೆ ತೇರ್ ಹತ್ರ ವಿಸಿಟ್ ಮಾಡಿ ಎಲ್ಲ ಪೇಂಟ್ ಹೊಡೆದು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ರು. ನಿಮ್ಕೊಂತ ಹೇಳಿಕ ನಾವು ಅವನಿಗೆ ಬಂದಿರೋದು ಅಂದಿಬಾಡ್ ತಿನ್ನೋಕ. ಟೇಸ್ಟ್ ನೋಡಬೇಕು ಅಂದ್ಬಿಟ್ಟು ಒಂದು ಪ್ಲೇಟ್ ಇಸ್ಕೊಂಡ್ರಿ. ಅಲ್ಲಿದ್ರಲ್ಲ ಅವರೇ ನಮ್ಮ ಅಣ್ಣವ್ರು. ಅಂದಿಬಾಡ ಅಂದರೆ ಬಲೆ ಪ್ರಾಣವು. ನಮ್ಮ ಫ್ರೆಂಡ್ಸೂ ಚೆನ್ನಾಗಿ ತಿಂದರು. ಏನಂದ್ರೆ ನಾನು ಅಂದಿಬಾಡ್ ತಿನ್ನೋಲ್ಲ, ತಿನ್ನೋದು ಬಿಟ್ಟು ಶಾಂತ್ ದಿನ ಆಗಿದೆ. ಬರ ನಮ್ಮ ಮೇಷ್ರು ಹೆಂಗದೆ ಕೇಳೋಣ. ಮೇಷ್ರೆ, ಇವತ್ತಿನ ದಿವಸ ಅವನಿದು ವಿಸಿಟ್ ಹೆಂಗಿತ್ತು? ಅವನಿ ಜಾತ್ರೆಯಲ್ಲಿ ಫಸ್ಟ್ ಟೇಸ್ಟ್ ಮಾಡ್ತಾರಲ್ಲ ಹಂದಿ ಮಟನ್ನು ಎಕ್ಸಲೆಂಟು. ಎಳೆ ಮರಿ ಹಂದಿ ಅಂದ್ರೆ ಹಿಂಗಿರ್ಬೇಕು, ಹಂದಿ ಮಟನ್ ಅಂದ್ರೆ ಹಿಂಗಿರ್ಬೇಕು. ಅದಕ್ಕಂತಾನೆ ಇನ್ನೂ 1 kg ಎಕ್ಸ್ಟ್ರಾ ಹೊಡ್ಸ್ಕೊಂತ ಇದ್ದೆ. ಅವನಿ ಜಾತ್ರೆಯಲ್ಲಿ ಹಂದಿ ಮಟನ್ ತಿನ್ನೋದಕ್ಕೂ ಪುಣ್ಯ ಮಾಡಿ. ಅವನಿ ಜಾತ್ರೆ ಅಂದ್ರೆ ಹಂದಿ ಮಟನ್. ಒಂದೊಂದು ತಿನ್ನ ಕುಡ್ಕೊ ಇವ್ರು ತಿನ್ನೋದು ಒಟ್ಕೊಂದಿನ ಕುಡ್ಕೊ. ನೋಡಿದ್ರೆ ನಮ್ಮ ಮೇಷ ಡೈಲಾಗು, ನಾನು ಕುಡಿಸ್ಬೇಕಂತಾನೆ 1 kg ಮಟನ್ ಇಸ್ಕೊಂಡು ಅಲ್ಲೇ ಮಾಡಿಸ್ಕೊಂಡು ತಿನ್ನೋಕ್ಕೆ ಕೊಟ್ಟರು. ನಾನು ಅಂದ್ಬಾರ್ದು ತಿನ್ನಲ್ಲ ಅಂದ್ಬಿಟ್ಟು ಬುರ್ಗು ಜಾಂಗ್ರಿ ನನಗೆ ತಂದವ್ರು ನೋಡಿದರೆ ಅವರೇ ತಿನ್ನಕ್ಕಿದ್ರಪ್ಪ ಕೊಡ್ತೀರಾ. ಎಲ್ಲೂ ಒಂದೇ ಒಂದು ಪೀಸ್ ಸಿಕ್ತು. ಆಮೇಲೆ ಬೋರಣ್ಣ ಮತ್ತು ಸೋಮಣ್ಣ ಬಂದಿದ್ರು ನಮ್ಮನ್ನು ನೋಡಿ ಅಂದ. ಆಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು ಕೊಟ್ಟಿದ್ದು ಅಂದಿಬಾರ್ಡು ರೆಡಿ ಆಗಿತ್ತು ಅಂದ್ಬಿಟ್ಟು ಅದನ್ನು ತಿನ್ನೋಕೆ ರೆಡಿ ಮಾಡ್ಕೊಂಡ್ರು. ಘಮ 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 ಅಂತ ಗಮ್ಗುಡ್ತಾ ಇತ್ತು. ಮೇಷ್ರು ಅಂತೂ ತಡ್ಕೊಳಕ್ಕಾಗಿಲ್ಲ. ಹೆಂಗಿದ್ರೆ ಹಂಗಾಗಲಿ ಅಂತ ರೆಡಿ ಮಾಡಿ ಕೂತ್ಕೊಂಡ್ಬಿಟ್ನು. ನಾನೆಲ್ಲ ಬೇರೆ ಅಂಗಡಿಗೆ ಹೋಗ್ಬಿಟ್ಟ 50 ರೂಪಾಯಿ ಕಬಾಬ್ ಇಸ್ಕೊಂಬಂದ. ತಿನ್ನಪ್ಪ ಇವ್ರ ಜೊತೆಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನೋಡಿದ್ರೆ ಎಲ್ಲ ವಾನ್ಸ್ತವ್ರೆ. ಕೊನೆಗೆ ಗ್ರೇವಿ ಇಲ್ಲ ಅಂದ್ಬಿಟ್ಟು ಬಾಂಡ್ಲಾಗ ಅದೇನು ತಿಂತವ್ರೆ ಅಂತೆ. ತಿಂದು ಕುಡ್ತು ನೋಡಿ ಆ ಕಲ್ಲಂಗರ ಕಾಯಿಗಳು ಸಿಕ್ಕಲ್ಲ ಅಂದ್ಬಿಟ್ಟು ಮನೆ ಕಡೆ ಹೊರಡ್ರಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ರೆ. ನೆಕ್ಸ್ಟ್ ವೀಡಿಯೋನಾಗ ಸಿಗ್ತೀರಾ. ಆರಾಮಾಗಿರ್ರಿ.